ಕೈ ಕಾರ್ಯಕರ್ತೆ ಮೇಲೆ ಎಚ್.ಎಂ. ರೇವಣ್ಣ ಏನಾದರೂ ಹಲ್ಲೆ ಮಾಡಿಬಿಟ್ಟಿದ್ದಾರಾ? ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೂಡ ಎಚ್.ಎಂ. ರೇವಣ್ಣ ಸದ್ಯ ಈಗ ನಿನ್ನೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಹಲ್ಲೆ ನಡೆಸಿದ್ದಾರೆ ಅಂತ ಎಚ್.ಎಂ. ರೇವಣ್ಣ ವಿರುದ್ಧವಾಗಿ ಆರೋಪ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನಂದಿನಿ ನಾಗರಾಜ್ ಇವರು ಕೈ ಕಾರ್ಯಕರ್ತೇನೆ. ಆಮೇಲೆ ಒಂದು ವಿಡಿಯೋ ಕೂಡ ಬಹಳ ವೈರಲ್ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಚ್.ಎಂ. ರೇವಣ್ಣ ಅವರು ಕೂತಿದ್ದಾರೆ ಈ ವಿಡಿಯೋದಲ್ಲಿ. ಅದಾದ ನಂತರ ಅಲ್ಲಿ ಬಹಳ ಸಿಟ್ಟಾಗಿ ಕೈ ಬೀಸ್ತಾರೆ ಅವ್ರು. ಹೀಗೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದದನ್ನ ತಡೆಯುವಂಥ ನಿಟ್ಟಿನಲ್ಲಿ ಅವರು ಈ ಥರ ಕೈ ಅಡ್ಡ ಹಾಕಿದ್ದ ಏನೋ ಗೊತ್ತಿಲ್ಲ. ಬಟ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಒಬ್ರು ಈಗ ಇವ್ರ ವಿರುದ್ಧ ದೂರಿದ್ದಾರೆ. ನಂದಿನಿ ನಾಗರಾಜ್ ಅಂತ ದೂರನ್ನ ಕೊಟ್ಟಿರೋರು ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಅಂತ ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಅಂತ ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಅಂತ ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಅಂತ ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ. ಸೊ ಇದು ಎಚ್.ಎಂ. ರೇವಣ್ಣ ಅವರ ವಿರುದ್ಧವಾಗಿ ಆರೋಪ ಮಾಡಿರುವಂಥ ಮಹಿಳೆ. ಇದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ವಿಡಿಯೋವನ್ನು TV9ಗೆ ಅದು ಲಭ್ಯ ಆಗಿದೆ. ಅದರ ಜೊತೆಗೆ ಆಕೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಇದೇನೋ ಬರೀ ಆರೋಪಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಪೊಲೀಸ್ ಠಾಣೆ ತನಕ ಹೋಗಿದೆ. ಏನಾಗಿರೋದು ಹಂಗಾರೆ ವಿಷಯ? ನಾವು ಪ್ರತಿನಿಧಿ ಸುನಿಲ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಏನಾಗಿರೋದು ಇಲ್ಲಿ? ನೇರವಾಗಿ ಹೊಡೆದಿರೋಂಥದ್ದು ವಿಡಿಯೋದಲ್ಲಿ ಇಲ್ಲದೆ ಹೋದ್ರು ಕೂಡ ಆ ವಿಡಿಯೋವನ್ನು ಅವರೇನೋ ತಡೆಯೋದಕ್ಕೆಲ್ಲ ಬಂದಿರುವಂಥ ರೀತಿಯಾಗಿದೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೇನಾಗಿದೆಯೋ ಗೊತ್ತಿಲ್ಲ. ಅದು ಆ ಮಹಿಳೆ ಕೊಟ್ಟಿರುವಂಥ ದೂರಿನಲ್ಲಿ ಏನೇನಿದೆ, ಯಾವ ಸಂದರ್ಭದಲ್ಲಿ ಇದಾಗಿರೋದು, ಏನ್ ಕತೆ ಸುನಿಲ್? ಮಲ್ತೇಶ್, ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರ ಮೇಲೆ ಒಂದು ಹಲ್ಲೆ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ನಿನ್ನೆ ಅವರು ಒಂದು ಕೆಕೆ ಗೆಸ್ಟ್ ಹೌಸ್ನಲ್ಲಿ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತೆ ಆದಂಥ ನಂದಿನಿ ನಾಗರಾಜ್ ಅನ್ನೋರು ಅವರ ಭೇಟಿಗೆ ಹೋಗ್ತಾರೆ. ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಎಚ್.ಎಂ. ರೇವಣ್ಣ ಮತ್ತೆ ಆ ನಂದಿನಿ ನಾಗರಾಜ್ ಜೊತೆ ಕೆಲ ವಿಚಾರಕ್ಕೆ ಒಂದು ಮಾತುಕತೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ನಂದಿನಿ ನಾಗರಾಜ್ ಅಂದರೆ ಅವರು ಒಂದು ವಿಡಿಯೋವನ್ನ ಮಾಡ್ಲಿಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಯಾಕಾಗಿ ವಿಡಿಯೋವನ್ನ ಮಾಡ್ತಾ ಇದ್ದೀರಾ ಅನ್ನೋ ತಡೆಯುವಂಥ ಪ್ರಯತ್ನವನ್ನ ಎಚ್.ಎಂ. ರೇವಣ್ಣ ಅವರು ಕೂಡ ಮಾಡುವಂಥ ದೃಶ್ಯಗಳು ಕೂಡ ಆ ಒಂದು ವಿಡಿಯೋದಲ್ಲಿ ಕಂಡು ಬರುತ್ತೆ. ಅಲ್ಲಿ ನನಗೆ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು, ಆ ಒಂದು ಸಂದರ್ಭದಲ್ಲಿ ನಾನು ವಿಡಿಯೋವನ್ನ ಮಾಡ್ಕೊಂಡೆ ಅಂತೇಳಿ ಈಗಾಗಲೇ ನಂದಿನಿ ನಾಗರಾಜ್ ಅವರು ಒಂದು ದೂರನ್ನು ಕೂಡ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕೊಟ್ಟಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಸಂಜೆ 4:30-5 ಗಂಟೆ ಸುಮಾರಿಗೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕಾರ್ಯಕರ್ತೆ ಆದಂಥ ನಂದಿನಿ ನಾಗರಾಜ್ ಎಂದರೆ ಅವರು ಇವತ್ತು ಹೈಗ್ರೌಂಡ್ನ ಪೊಲೀಸ್ ಠಾಣೆಗೆ ನಿನ್ನೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಈಗ ದೂರಿನ ದಾಖಲಾಗಿದೆ. ಅದಾದಂಥ ಸತ್ಯಾಸತ್ಯದ ನಂತರಗಳು ತನಿಖೆ ನಂತರವೇ ಹೊರಬರಬೇಕಾಗಿದೆ. ಈಗಾಗಲೇ ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಒಂದು ರೀತಿ ಎಚ್.ಎಂ. ರೇವಣ್ಣ ಅವರು ಆ ವಿಡಿಯೋವನ್ನು ತಡೆಯುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಹಲ್ಲೆ ನಡೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತ ದೃಶ್ಯಗಳು ಕೂಡ ಅಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾವ ಕಾರಣಕ್ಕಾಗಿ ಆ ಒಂದು ವಿಡಿಯೋ ಮಾಡೋದನ್ನ ತಡೆಯಕ್ಕೆ ಎಚ್.ಎಂ. ರೇವಣ್ಣ ಅವರು ಮುಂದಾದ್ರು, ಈ ಒಂದು ನಂದಿನಿ ನಾಗರಾಜ್ ಯಾವ ವಿಚಾರಕ್ಕೆ ಹೋಗಿದ್ರು ಅಂತ ಹೇಳಿ ಈ ಒಂದು ವಿಚಾರಗಳಿಂದ ಈಗ ಒಂದು ತನಿಖೆ ನಂತರದಲ್ಲೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಸದ್ಯಕ್ಕೆ ಆ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ರೆ ಮಾಲ್ತೇಶ್, ಎಲ್ಲೊಂದ್ ಕಡೆ ಒಂದು ಹಲ್ಲೆ ರೀತಿ ಮತ್ತೆ ವಿಡಿಯೋ ಮಾಡಬೇಡಿ ಅನ್ನೋ ಒಂದು ವಿಚಾರಕ್ಕೆ ಒಂದು ಕ್ಯಾಮ್ರಾವನ್ನ ತಳ್ಳುವಂತ ಪ್ರಯತ್ನಕ್ಕೆ ಎಚ್.ಎಂ. ರೇವಣ್ಣ ಅವರು ಮುಂದಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಎಚ್.ಎಂ. ರೇವಣ್ಣ ಅವರ ಮೇಲೆ ಒಂದು ಹಲ್ಲೆಯ ಆರೋಪದಡಿ ಈಗಾಗಲೇ ಪ್ರಕರಣವನ್ನು ಕೂಡ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ನಂದಿನಿ ನಾಗರಾಜ್ ಈಗಾಗಲೇ ನೀಡಿರುವಂತದ್ದು ಮಾಲ್ತೇಶ್. ಅಂದ್ರೆ ಇವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತನೇ ಅಲ್ವಾ ಸುನಿಲ್? ಏನೋ ಬೇರೆ ಪಕ್ಷದ ಕಾರ್ಯಕರ್ತರು ಅವ್ರ ಹತ್ರ ಹೋಗಿ ಮಾತಿಗೆ ಮಾತು ಬೆಳೆದು ಈ ಥರದ್ದು ಏನಾದರೂ ಆದರೆ ಓಕೆ. ಇವರು ಕಾಂಗ್ರೆಸ್ ಕಾರ್ಯಕರ್ತೆ, ಇವರು ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಸಂಬಂಧಪಟ್ಟ ಹಾಗಿನ ಅಧ್ಯಕ್ಷರು. ಏನಂತ ಗೊಂದಲ ಏನಾಗಿರೋದು? ಆ ಮಟ್ಟಿಗೆ ದೂರು ಕೊಡೋಷ್ಟ್ರ ಮಟ್ಟಿಗೆ ಹೊಡೆದಿದ್ದಾರೆ ಅಂತ ಆರೋಪ ಮಟ್ಟಿಗೆ ಏನಾಗಿರೋದು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ದೂರುದಾರೆ ಏನಾದರೂ ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರೋ ಅಥವಾ ದೂರಿನಲ್ಲಿ ಏನಾದರೂ ಉಲ್ಲೇಖ ಆಗಿರುವಂಥ ಸಂಗತಿಗಳು ಇದೇನಾದರೂ ಗೊತ್ತಾಗಿದೆಯಾ? ಎಚ್.ಎಂ. ರೇವಣ್ಣ ಇದಕ್ಕೆ ಏನಾದ್ರು ರಿಯಾಕ್ಟ್ ಮಾಡಿದಾರಾ ಸುನಿಲ್?
ಮಲ್ತೇಶ್, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ. ಆದ್ರೆ ಈಗಾಗಲೇ ಆ ಒಂದು ದೂರನ್ನು ನೀಡಿರುವಂತ ಕಾಂಗ್ರೆಸ್ ಕಾರ್ಯಕರ್ತೆ ಮಹಿಳೆ ನಂದಿನಿ ಎಂದರೆ ಅವರೀಗ ಒಂದು ದೂರವಾಣಿ ಸಂಪರ್ಕ ಕೂಡ ಸಿಗ್ತಲ್ಲ. ಸುನಿಲ್, ಜಸ್ಟ್ ಹೋಲ್ಡ್ ಸುನಿಲ್.